ಆ ಗಳಿಗೆಯಿಂದ ನಿನಗೆ ಗಂಡಾಂತರ ಅಂಟ್ಕೊಂಡ್ಬಿಡ್ತಲ್ಲ ತಾಯಿ. ನಾನು ದರಿದ್ರ ಅಪ್ಪ ಕಣವ, ದರಿದ್ರ ಅಪ್ಪ. ಅಣ್ಣಯ್ಯ ಅಲ್ಲ ಅಪ್ಪಯ್ಯ, ಆ ರಾಜಿ ಏನೋ ಹೇಳಿದ್ಲು ಅಂತ ಅದನ್ನ ಮನ್ಸ್ಗೆ ಹಾಕೊಂಡು ನೀವ್ ಹಿಂಗ್ ಮಾಡ್ತಾ ಇದ್ದೀರಾ? ಅಲ್ಲ, ಅವಳು ಯಾರೋ ಏನೋ ಹೇಳಿದ್ಲು ಅಂತ ನೀವು ನಮ್ಮಿಂದ ದೂರ ಆಗ್ತೀರಾ? ಆ ಹೆಂಗ್ಸ್ ಬುದ್ಧಿನೇ ಮನ್ಸು ಕೆಡ್ಸಂಥದ್ದು. ಅಣ್ಣಯ್ಯ ಅವಳ ಮಾತಿಗೆ ಇಷ್ಟು ಬೇಗ ನೀನು ಬಿಟ್ಕೊಡಬಾರ್ದು ಅಣ್ಣಯ್ಯ. ಇಲ್ಲ ಗಂಗಡ್ರಪ್ಪ, ಅವಳು ಹೇಳಿದ್ರಾಗ ಸತ್ಯ ಐತೆ. ನಾನು ಈ ಮನೆಗೆ ಕಾಲಿಟ್ಟ ಮ್ಯಾಗೆ ತಾನೆ ಪುಟ್ಟಮ್ಮಿ ಪಡಬಾರ್ದು ಕಷ್ಟಪಟ್ಟಿದ್ದು. ಮೊದಲನೇ ಮಗಳ ಮದುವೆ ಆಯ್ತು, ಕಂಡ ಬಿಟ್ಟು ಉಂಟು. ಎರಡನೇ ಮಗಳಿಗೂ ಮದುವೆ ಆಯ್ತು, ಯಾವ್ರಿಗೂ ಅವಳನ್ನು ಕರ್ಕೊಂಡ. ಆಮೇಲೆ ಕೂಸು ಇವಳ ಬಗ್ಗೆ ಊರಿಂದೆಲ್ಲ ಬಾಯಿಗೆ ಬಂದಂಗೆ ಮಾತಾಡೋವಂಗಾತು. ನಿನ್ ತಂಗಿ ಸುಮ್ಮ ಯಾವನ ಜೊತೆಗೆ ಓಡಾಗೋಳಂತೆ. ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ ಮಕ್ಕಳು ಪಡಬಾರ್ದು ಬಾಧೆ ಪಡ್ತಾವ್ರೆ. ಇಂಥದ್ರಾಗೆ ಅದನ್ನೆಲ್ಲ ನೋಡ್ಕೊಂಡು ನಾನು ಬದುಕಿರ್ಬೇಕಾ? ಅದಕ್ಕೆ ಎಲ್ಲಾದ್ರೂ ಹೋಗಿ ಸತ್ತೋಗ್ಬಿಡೋಣ ಅಂತ ತೀರ್ಮಾನ ಮಾಡಿಬಿಟ್ಟು. ಅಪ್ಪಯ್ಯ, ಇವನ್ ಹೇಳ್ತಿದ್ದೀರಾ ನೀವು? ನೀವ್ ಸತ್ರೆ ನಾವೆಲ್ಲ ನೆಮ್ಮದಿ ಆಗಿರ್ತೀವ? ಅವಳು ನನ್ನ ಬಗ್ಗೆನೂ ಕೆಟ್ಟದಾಗ ಮಾತಾಡಿದ್ಲು, ಹಾಗಾದ್ರೆ ನಾನು ಸಾಯ್ಬೇಕು? ಅಪ್ಪ ಆಗಿ ನೀವೇ ಹೆಂಗೆ ಹೇಳಿದ್ರೆ ಅವಳು ಹೇಳೋದ್ರಾಗೆ ಏನೂ ತಪ್ಪಿಲ್ಲ ಬಿಡಿ ಅಪ್ಪಯ್ಯ. ಈಗಾಗಲೇ ಮನ್ಸಿಗೆ ತುಂಬಾ ನೋವಾಗಿದೆ ಅಪ್ಪ. ಬಿಟ್ಟೋಗ್ತೀನಂತ ಹೇಳಿ ಇನ್ನೂ ನೋವು ಕೊಡ್ಬೇಡಿ. ಅಣ್ಣಯ್ಯ ಪುಟ್ಟಕ್ಕ ನಿಮ್ಮನ್ನು ನಂಬಿ ಈ ಮಕ್ಕಳನ್ನ ಬಿಟ್ಟು ಹೋಗಿದ್ದಾರೆ. ಇಂಥ ಸಮಯದಲ್ಲಿ ನೀವು ಇಂಥ ನಿರ್ಧಾರಗಳು ತಗೊಳ್ಳೋದು ಸರಿ ಅಲ್ಲ ಅಣ್ಣಯ್ಯ. ಅಪ್ಪಯ್ಯ, 1000 ಜನ 1000 ಥರ ಮಾತಾಡ್ಲಿ, ಆದರೆ ನೀವು ನಮ್ದೆ ಆಕಾಶದಲ್ಲಿ ಇರೋ ನಕ್ಷತ್ರ ಥರ. ಅದಕ್ಕೆ ಯಾವ ಬಲಂತನೂ ಇರೋಕ್ಕಿಲ್ಲ. ಮತ್ತೆ ನಮ್ಮನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳಬೇಡಿ ಅಪ್ಪ. ಈಗಾಗಲೇ ನಾವು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದೀವಿ, ಮತ್ತೆ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಅಲ್ಲ ಅಣ್ಣಯ್ಯ, ಈ ಪ್ರೀತಿನ ಬಿಟ್ಟು ನಿಮ್ಮಿಂದ ಹೋಗೋದಕ್ಕೆ ಸಾಧ್ಯನಾ ಅಣ್ಣಯ್ಯ? ಇಲ್ಲ ನಿಮ್ಮನ್ನು ಬಿಟ್ಟು ಇನ್ಯಾವತ್ತೂ ಎಲ್ಲೂ ಹೋಗಕ್ಕಿಲ್ಲ, ಹೋಯ್ತೀನಿ ಅಂತಲೂ ಅನ್ನಕ್ಕಿಲ್ಲ. ನೀವು ನನ್ನ ಜೀವ ಕಣ್ರವ, ನನ್ನ ಜೀವ. ಅದಕ್ಕೆ ಅಲ್ವಾ ಗೋಪಾಲಣ್ಣ ಸುತ್ತ ಹತ್ತಳ್ಳಿಗೂ ಆಶ್ರಯ ಆಗಿರೋ ಆಲದ ಮರ ಅಂತ ಕರೆಯೋದು. ನನ್ನ ಕುಟುಂಬ ಕಷ್ಟದಲ್ಲಿರ್ಬೇಕಾದ್ರೆ ನಾನು ನೋಡ್ಕೊಂಡು ಸುಮ್ಕೆ ಇರಕ್ಕಾಯ್ತದ ಗೋಪಾಲಯ್ಯ? ಇವರೆಲ್ಲ ನನ್ನ ಕೂಸ್ಗಳು. ನಾನಿರ್ಬೇಕಾದ್ರೆ ಇವ್ರಿಗೆ ಯಾವ ತೊಂದ್ರೆನೂ ಆಗ್ಬಿಡ್ದು. ಈಗ ನನ್ನ ಧೈರ್ಯ ಬಂತು ಅತ್ತೆ. ನಿಮ್ಮ ಮಡ್ಲಲ್ಲಿ ಮಲಗಿದ್ರೆ ಅಪ್ಪನ ಮಡ್ಲಲ್ಲಿ ಮಲಗಿರೋ ಥರನೇ ಅನಿಸ್ತಿದೆ. ನಾನು ಆಗಲೇ ನಿಂಗೆ ಹೇಳಿಲ್ವೇ, ನಾನು ನಿಮ್ಮ ಅವ್ವನೇ.
ನಮ್ಮಂತ ಹೈ ಪ್ರೊಫೈಲ್ ಅವ್ರನ್ನ ಎದುರಾಕೊಂಡ್ರೆ ಎಂಥ ಶಿಕ್ಷೆ ಆಗುತ್ತೆ ಅಂತ ಮನೆಯವ್ರು ಎಲ್ರಿಗೂ ಗೊತ್ತಾಗಬೇಕು. ಈ ವೈಭವ್ ಒಂದ್ಸಲ ಗುರಿ ಇಟ್ಟು ಹೊಡೆಯಕ್ಕೆ ಶುರು ಮಾಡಿದ್ರೆ ಯಾರು ಮತ್ತೆ ಎದ್ದೇಳಲ್ಲ ಮಿಸ್ಟರ್ ಕೇಶವ್. ನನ್ನ ಪ್ಲಾನ್ ಸಕ್ಸಸ್ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಆ ಮನೆಯವ್ರಿಗೆ ಇನ್ನಷ್ಟು ಹೊಡೆತ ಬಿದ್ದಿರ್ತಿತ್ತು. ಓ, ಕಿಡ್ನಾಪ್ ವಿಷಯ ಮಾತಾಡ್ತಿದ್ದೀರಾ? ಎಸ್ ವೈಭವ್, ಪ್ಲಾನ್ ಪರ್ಫೆಕ್ಟ್ ಆಗಿ ಟೇಕ್ ಆಫ್ ಆಗಿ ಕೊನೆ ಮೂಮೆಂಟಲ್ಲಿ ಫೇಲ್ಯೂರ್ ಆಗೋಯ್ತು. ನನ್ನ ಗೈಡೆನ್ಸ್ ಇಲ್ಲದೆ ಈ ಥರ ಚೀಪ್ ಪ್ಲಾನ್ ಮಾಡಿದ್ರೆ ಹೀಗೆ ಆಗೋದು ಮಿಸ್ಟರ್ ಕೇಶವ್. ಏನೋ ನನ್ನ ಮಗನಿಂದ ಆ ಹುಡುಗಿನ ದೂರ ಮಾಡಬೇಕು ಅಂತ ಈ ರಾಜೇಶ್ವರಿ ಮತ್ತೆ ಸೋನೆ ಜೊತೆ ಸೇರಿ ಪ್ಲಾನ್ ಮಾಡಿದೆ. ಆದರೆ ವರ್ಕ್ ಆಗಲಿಲ್ಲ. ನಾವು ಸಮುದ್ರದಲ್ಲಿ ಈಜಾಡೋರು ಈ ಸಣ್ಣ ಪುಟ್ಟ ಗುಂಡಿಗಳ ಜೊತೆ ಕೈ ಜೋಡಿಸ್ಬಾರ್ದು. ಇವಾಗ ಏನಾದರೂ ಆ ಹುಡುಗಿ ನಿಮ್ಮ ಹೆಸರು ಬಾಯ್ಬಿಟ್ರೆ ಏನಾಗುತ್ತೆ ಗೊತ್ತಾ? ಹಾಗಾಗಬಾರ್ದು ಅಂದರೆ ನಾವು ಮೊದಲು ಆ ಹುಡುಗಿನ ಜೈಲಿಂದ ರಿಲೀಸ್ ಮಾಡಬೇಕು. ಇದಕ್ಕೆ ನಿಮ್ಮ ಸಹಾಯ ಬೇಕು ವೈಭವ್. ಆ್ಯಕ್ಚುಲಿ ನಾ ಇದಕ್ಕೆಲ್ಲ ಹೆಲ್ಪ್ ಮಾಡಲ್ಲ, ಆದರೆ ನಿಮ್ಮ ಕಡೆಯಿಂದ ಒಂದು ಮಿಸ್ಟೇಕ್ ಆಗಿದೆ ಅಂತ ಹೆಲ್ಪ್ ಮಾಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಮಿಸ್ಟರ್ ವೈಭವ್. ಅದೊಂದು ಕೆಲಸ ಆದರೆ ನಾನು ಫುಲ್ ಆಗಿ ನಿಮ್ಮ ಪ್ಲ್ಯಾನ್ ಜೊತೆ ಕೈ ಜೋಡಿಸ್ತೀನಿ. ಆಮೇಲೆ ಇಬ್ಬರು ಸೇರಿಕೊಂಡು ನಮ್ಮ ಎನಿಮೀಸ್ ವಿರುದ್ಧ ತೀರಿಸ್ಕೊಳ್ಳೋಣ. ಆಲ್ರೆಡಿ ಗೇಮ್ ಸ್ಟಾರ್ಟ್ ಆಗಿದೆ ಮಿಸ್ಟರ್ ಕೇಶವ್. ಮೆಸ್ ಕ್ಲೋಸ್ ಮಾಡಿರೋದು ಸ್ಯಾಂಪಲ್ ಅಷ್ಟೇ, ಮುಂದೆ ಇನ್ನೂ ತುಂಬ ಬಾಕಿ ಇದೆ.